ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪಾ. ಇವತ್ತು ವಿಶೇಷವಾಗಿ ಪಾಲಕ್ ಪನ್ನೀರ್ ಹೇಗ್ ಮಾಡೋದು ಎಂಬುದನ್ನ ತೋರಿಸ್ತಾ ಇದ್ದೀನಿ. ಸೇಮ್ ಹೋಟೆಲ್ ಸ್ಟೈಲ್ ಅಲ್ಲೇ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೀವು ತಿಳಿಸಿ ಹೇಗಾಯ್ತು ಅಂತ ಹೇಳಿ. ಹಾಗೇನೆ ಇಲ್ಲಿ ನಾನು 400 ಗ್ರಾಮ್ನಷ್ಟು ಪನ್ನೀರ್ ತಗೊಂಡಿದ್ದೀನಿ. ಹಾಗೆ 3 ಕಟ್ಟಿನಷ್ಟು ಪಾಲಕನ್ನ ತಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೆಲ್ಲ ಇವಾಗ ನೋಡ್ತಾ ಹೋಗೋಣ. ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಫೈನಲ್ ಆಗಿ ಇವಾಗ ನಾನಿಲ್ಲಿ ಪಾಲಕ್ ಸೊಪ್ಪನ್ನ 3 ಕಟ್ಟು ತಗೊಂಡು ಚೆನ್ನಾಗಿ ಉಪ್ಪು ನೀರಲ್ಲಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. 3 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ. ಅದೇ ರೀತಿ ಇದನ್ನು ಕೂಡ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ಒಂದು 200 ಗ್ರಾಮ್ 2 ಪ್ಯಾಕೆಟ್ ತಗೊಂಡಿದ್ದೀನಿ. ಅಂದ್ರೆ 400 ಗ್ರಾಮ್ ಅಷ್ಟು ಪನ್ನೀರನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಇವಾಗ ನಮಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. 3 ಮೀಡಿಯಂ ಸೈಜ್ ಈರುಳ್ಳಿ, 3 ಮೀಡಿಯಂ ಸೈಜ್ ಟೊಮೊಟೊ ತಗೊಂಡಿದ್ದೀನಿ. ಹಾಗೆ ಶುಂಠಿ 1 ಇಂಚದಷ್ಟು ಶುಂಠಿಯನ್ನ ತಗೊಂಡಿದ್ದೀನಿ. 1 ಇಡೀ ಬೆಳ್ಳುಳ್ಳಿಯನ್ನ ತಗೊಂಡಿದ್ದೀನಿ. ಹಾಗೆ 3 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಆಮೇಲೆ 4 ಹಸಿಮೆಣಸನ್ನ ಇಲ್ಲಿ ನಾನು ತಗೊಂಡಿದ್ದೀನಿ. ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಇವಾಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ತಗೊಂಡಿದ್ದೀನಿ. ಇದನ್ನ ಇವಾಗ ಬಿಸಿ ಮಾಡ್ಕೋಬೇಕು. ನೋಡಿ, ಇವಾಗ ನೀರು ಕುದಿ ಬರ್ತಾ ಇದೆ. ಅದಕ್ಕೆ ಇವಾಗ ನಾವು ಪಾಲಕ್ ಸೊಪ್ಪನ್ನ ಆಡ್ ಮಾಡ್ಕೋಬೇಕು. ಇವಾಗ ನೋಡಿ, ಪಾಲಕ್ ಸೊಪ್ಪು ಅಷ್ಟನ್ನು ಹಾಕೊಂಡೆ ನಾನು. ಅದು ಸ್ವಲ್ಪ ಕುದಿಲಿ, 5 ನಿಮಿಷ ನಾವು ಬೇಯಿಸ್ಕೋಬೇಕು ಪಾಲಕ್ ಸೊಪ್ಪನ್ನ. ಇವಾಗ ನೋಡಿ, ಇಷ್ಟು ಕುದಿ ಬರ್ತಾ ಇದೆ, ಸಾಕು. ಇವಾಗ ಆಫ್ ಮಾಡ್ಕೋತೀನಿ. ನೋಡಿ, ಇಷ್ಟು ಕಲರ್ ಸ್ವಲ್ಪ ಚೇಂಜ್ ಆದ್ರೆ ಆಯ್ತು. ಇಷ್ಟಾದ್ರೆ ಸಾಕು. ಇವಾಗ ನಾನು ಇದನ್ನ ತಣ್ಣೀರಿಗೆ ಹಾಕೋತೀನಿ. ಇವಾಗ ಇದನ್ನ ನಾನಿಲ್ಲಿ ತಣ್ಣೀರು 1 ಬೌಲ್ ಇಟ್ಕೊಂಡಿದ್ದೀನಿ. ಬಿಸಿ ಬೆಂದ ಪಾಲಕ್ಕನ್ನ ತಣ್ಣೀರ್ ಒಳಗಡೆ ಹಾಕೋತೀನಿ. ತಣ್ಣೀರಿಗೆ ಯಾಕೆ ಹಾಕ್ತಿವಿ ಅಂದ್ರೆ ಆ ಹಸಿರು ಕಲರ್ ಬಿಡಬಾರ್ದು ಅಂತ. ಆ ಗ್ರೀನಿಶ್ ಕಲರ್ ಏನಿದೆ ಅದು ಹಾಗೆ ಇರ್ಬೇಕಂದ್ರೆ ನಾವು ಅದನ್ನ ತೆಗೆದು ತಣ್ಣೀರಲ್ಲಿ ಹಾಕ್ಬೇಕು. ಇವಾಗ ಬಿಸಿ ನೀರಲ್ಲೇ ಇದ್ದು ಬಿಸಿ ನೀರಿಂದ ಡೈರೆಕ್ಟ್ ತೆಗೆದು ಹಾಗೆ ತಣಿಸಿ ಹಾಕಿದ್ರೆ ಸ್ವಲ್ಪ ಗ್ರೀನ್ ಕಲರ್ ಹೋಗ್ಬಿಡತ್ತೆ. ನಾವೀಗ ತಣ್ಣೀರಲ್ಲಿ ಸ್ವಲ್ಪ ಹೊತ್ತು ಅದನ್ನ ಇದ್ ಮಾಡ್ಬಿಟ್ರೆ ಆ ಗ್ರೀನ್ ಕಲರ್ ನಮ್ಗೆ ಸಿಗತ್ತೆ. ಹಾಗಾಗಿ ನಾವು ತಣ್ಣೀರಿಗೆ ಹಾಕೋದು ಅಷ್ಟೇ. ಇವಾಗ ನಾನು ಒಂದು ಬಾಣ್ಲಿ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪವನ್ನ ಸೇರ್ಸ್ಕೊತೀನಿ. ಇಲ್ಲಿ ಸ್ವಲ್ಪ ತುಪ್ಪವನ್ನ ಸೇರ್ಸ್ಕೊತೀನಿ. 3 ಟೀ ಸ್ಪೂನ್ ಅಷ್ಟು ತುಪ್ಪವನ್ನ ಸೇರಿಸ್ಕೊಂಡೆ. ಇವಾಗ ನಾವು ಈ ಪನ್ನೀರನ್ನ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು. ಯಾಕೆ ಪನ್ನೀರನ್ನ ಫ್ರೈ ಮಾಡ್ಕೋಬೇಕಂದ್ರೆ ನಾವೀಗ ಪಾಲಕ್ಕಿಗೆ ಹಾಕಿದಾಗ ಗ್ರೇವಿ ಜೊತೆಗೆ ಅದು ಹುಸಿ ಹುಸಿ ಆಗ್ಬಾರ್ದಂತ, ಬಿಟ್ಕೊಳ್ಬಾರ್ದಂತ. ಸ್ವಲ್ಪ ನೀವು ಫ್ರೈ ಮಾಡ್ಕೊಂಡು ಹಾಕಿದ್ರೆ ಅವಾಗ ತುಂಬಾ ಚೆನ್ನಾಗಿ ಬರತ್ತೆ ಅದು. ಆಯ್ತಾ? ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರತ್ತೆ. ಆ ಸ್ಮೆಲ್ ಏನಾದ್ರೂ ಇದ್ರೆ ಹೋಗುತ್ತೆ. ಸ್ವಲ್ಪ ನೀರ್ ಹಾಕಿ ವಾಶ್ ಮಾಡಿದ್ನಲ್ವಾ ಬಿಸಿ ನೀರಲ್ಲಿ, ಹಾಗಾಗಿ ಸ್ವಲ್ಪ ಇದು ಸೌಂಡ್ ಬರ್ತಾ ಇದೆ. ಎಲ್ಲೋದನ್ನ ಹೀಗೆ ಒಮ್ಮೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಂಡ್ರೆ ಪನ್ನೀರು ಕೂಡ ಚೆನ್ನಾಗಿರತ್ತೆ ತಿನ್ನೋದಕ್ಕೆ ನಮ್ಗೆ. ಅದು ಅಡಿಗಿಡಿಯತ್ತೆ ಪನ್ನೀರು, ಹಾಗಾಗಿ ನಾನು ಸ್ವಲ್ಪ ಈ ತರ ಮಾಡ್ತಾ ಇರೋದು, ಅಡಿಗಿಡಿಬಾರ್ದಂತ.
ಸ್ವಲ್ಪ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆಗತ್ತೆ, ಆವಾಗ ನಾವು ಆಫ್ ಮಾಡ್ಕೋಬಹುದು. ಕೆಲವ್ರು ಹಾಗೆ ಮಾಡ್ತಾರೆ, ಫ್ರೈ ಮಾಡಲ್ಲ ಪನ್ನೀರನ್ನ, ಡೈರೆಕ್ಟ್ ಆಗಿ ಹಾಕ್ಬಿಡ್ತಾರೆ. ಬಟ್ ನಂಗೆ ಅದು ಅಷ್ಟು ಇಷ್ಟ ಆಗಲ್ಲ, ಮತ್ತೆ ಆ ಟೇಸ್ಟ್ ಕೂಡ ನನ್ಗೆ ಇಷ್ಟ ಆಗಲ್ಲ. ನಾನು ಹಾಗಾಗಿ ಸ್ವಲ್ಪ ಇದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೋತೀನಿ. ಅವಾಗ ಅದ್ರ ಸ್ಮೆಲ್ಲು ಕೂಡ ಹೋಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈ ತರ ಮಾಡ್ಕೊಳ್ಳೋದ್ರಿಂದ. ಈಗ ಇದು ಸಾಕು, ನಾನು ತಿಳಿ ಇಟ್ಕೋತೀನಿ. ಅದಕ್ಕೆ ನಾನಿಲ್ಲೊಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆನ ಯೂಸ್ ಮಾಡ್ಕೋತೀನಿ. ಕಡಲೆ ಎಣ್ಣೆ ಯೂಸ್ ಮಾಡಿದೆ ನಾನಿಲ್ಲಿ. ಇದಕ್ಕೆ ಇವಾಗ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತೀನಿ. ಆಮೇಲೆ 1 ಇಂಚ್ ಅಷ್ಟು ಶುಂಠಿಯನ್ನ ನಾನಿಲ್ಲಿ ಸೇರ್ಸ್ಕೋತೀನಿ. ಹಾಗೆ 1 ಇಡೀ ಬೆಳ್ಳುಳ್ಳಿಯನ್ನ ಕೂಡ ಸಿಪ್ಪೆ ತೆಗೆದು ಸೇರ್ಸ್ಕೋತೀನಿ. 4 ಹಸಿಮೆಣಸು ತಗೊಂಡಿದ್ದೀನಿ ಖಾರಕ್ಕೆ. ಹಾಗೆ ಇಲ್ಲಿ 3 ದೊಡ್ಡ ಈರುಳ್ಳಿ ಹಚ್ಕೊಂಡಿದೀನಿ ಸಣ್ಣದಾಗಿ, ಅದನ್ನು ಕೂಡ ಹಾಕೊಳ್ತೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಆಗ್ಬೇಕು. ಇವಾಗ ನಾನಿಲ್ಲಿ ಇದು ಸ್ವಲ್ಪ ಫ್ರೈ ಆಗಿದೆ, 3 ಟೊಮೊಟೊನ ಸೇರ್ಸ್ಕೊತೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ 3 ಟೊಮೊಟೊನ. ಇದು ಸ್ವಲ್ಪ ಫ್ರೈ ಆಗ್ಲಿ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದ್ರೆ ಸಾಕು, ಎಲ್ಲ ಬಾಡಿದೆ. ಈಗ ಆಫ್ ಮಾಡ್ಕೋತೀನಿ. ಇದು ಸ್ವಲ್ಪ ತಣಿಲಿ. ಈಗ ನಾವು ಇಲ್ಲಿ ಫ್ರೈ ಮಾಡ್ಕೊಂಡ ಮಸಾಲೆನ ಎಲ್ಲದನ್ನ ಮಿಕ್ಸಿಗೆ ಹಾಕೊಳ್ಳೋಣ. ತಣ್ಣದಿದೆ, ಅದು ಮಿಕ್ಸಿಗೆ ಹಾಕೊಳ್ಬೇಕು ಇವಾಗ. ಮಸಾಲೆ ಜೊತೆಗೆ ನಾವು ಬೇಯಿಸಿ ಇಟ್ಕೊಂಡ ಪಾಲಕನ್ನ ಕೂಡ ಇಲ್ಲಿ ಸೇರ್ಸ್ಕೋಬೇಕು. ಎಲ್ಲ ಒಟ್ಟಿಗೆ ನಾವಿಲ್ಲಿ ರುಬ್ಕೋಬೇಕು. ಹಾಗಾಗಿ ಸ್ವಲ್ಪ ನೀರ್ ಹಾಕೋತೀನಿ, ಒಂಚೂರು ಬಿಸಿ ಇದೆ ಮಸಾಲೆ, ಹಾಗಾಗಿ ಸ್ವಲ್ಪ ನೀರ್ ಸೇರ್ಸ್ಕೊಂಡು ರುಬ್ಕೋತೀನಿ. ಇವಾಗ ನಾನು ಇದನ್ನ ರುಬ್ಕೊಂಡ್ ಬರ್ತೀನಿ. ಇವಾಗ ನಾನು ಯಾವುದು ಮಸಾಲೆ ಹುರ್ಕೊಂಡಿದ್ನಲ್ವಾ ಅದೇ ಪಾತ್ರೆ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ನೋಡಿ ಬೆಣ್ಣೆಯನ್ನ ಸೇರ್ಸ್ಕೊತಾ ಇದ್ದೀನಿ. 2 ಟೀ ಸ್ಪೂನ್ ಅಷ್ಟು ಬೆಣ್ಣೆಯನ್ನ ಸೇರ್ಸ್ಕೊಳ್ಳಿ. ನಾನಿಲ್ಲಿ ಅಮೂಲ್ ಅವರ ಬೆಣ್ಣೆಯನ್ನ ತಗೊಂಡಿದ್ದೀನಿ, ಅದನ್ನ ಸೇರ್ಸ್ಕೊಂಡಿದ್ದೀನಿ. ಇವಾಗ ಬೆಣ್ಣೆ ಮೆಲ್ಟ್ ಆಗಿದೆ. ಇದಕ್ಕೆ ನಾನಿವಾಗ ಎಲ್ಲ ಮಸಾಲೆ ಪದಾರ್ಥನ ಸೇರ್ಸ್ಕೊತೀನಿ. 1 ಟೀ ಸ್ಪೂನ್ ಅಷ್ಟು 1.5 ಟೀ ಸ್ಪೂನ್ ಅಷ್ಟು ನಾನು ಧನಿಯಾ ಪೌಡರ್ನ ಸೇರ್ಸ್ಕೊತೀನಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ನ ಕೂಡ ಸೇರ್ಸ್ಕೊತೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಇದೆ, ಅದನ್ನು ಕೂಡ ಸೇರ್ಸ್ಕೊತೀನಿ. 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್, ಅದನ್ನು ಕೂಡ ಇಲ್ಲಿ ಸೇರ್ಸ್ಕೊತೀನಿ. ಇದೆಲ್ಲವನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೇನೆ. ಈ ತರ ಫ್ರೈ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿರತ್ತೆ. ನೋಡಿ ಈ ತರ ಮಸಾಲೆಯನ್ನ ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೇಸ್ಟ್ ಚೆನ್ನಾಗಿರತ್ತೆ ಎಣ್ಣೆ ಜೊತೆ ಫ್ರೈ ಮಾಡ್ಕೊಂಡಾಗ, ಅದಕ್ಕೆ ನಾನು ಫ್ರೈ ಮಾಡ್ಕೊಳ್ಳೋದು. ಇವಾಗ ಇಲ್ಲಿ ನಾನು ರುಬ್ಕೊಂಡಂತಹ ಪಾಲಕ್ ಅನ್ನ ಸೇರ್ಸ್ಕೊಡ್ತೀನಿ. ಪಾಲಕ್ ಮತ್ತೆ ಮಸಾಲನ್ನ ರುಬ್ಕೊಂಡಿದ್ದೀನಲ್ಲ ಅದನ್ನ ಸೇರ್ಸ್ಕೊತೀನಿ. ತುಂಬಾ ದಪ್ಪ ಬೇಡ, ಸ್ವಲ್ಪ ತೆಳು ಬೇಕು ಅಂತ ಅನ್ಸಿದ್ರೆ 1 ಲೋಟದಷ್ಟು ನೀರನ್ನ ಸೇರ್ಸ್ಕೋಬಹುದು. ಇಲ್ಲ ನೀವು ತುಂಬಾ ದಪ್ಪನೇ ಇರ್ಲಿ ಪರವಾಗಿಲ್ಲ ಅಂದ್ರೆ ನೀರ್ ಹಾಕದೆ ಬೇಡ, ಹಾಗೆ ಕೂಡ ನೀವು ಮಾಡ್ಕೋಬಹುದು. ಇಲ್ಲಿ ನಾನ್ ಸ್ವಲ್ಪ ಗ್ರೇವಿನ ಅತಿ ತೆಳು ಮಾಡಲ್ಲ, ಮೀಡಿಯಂ ಆಗಿ ಇಡ್ತೀನಿ. ಅದ ತೋರಿಸ್ತೀನಿ ನಿಮ್ಗೆ. ಹಾಕೊಂಡು ಅದ್ರ ನೀರನ್ನ ಹಾಕೋತಿದ್ದೀನಿ ಇಲ್ಲಿ. ನೋಡಿ ಇಷ್ಟು ನೀರನ್ನ ನಾನಿಲ್ಲಿ ಸೇರ್ಸ್ಕೊಂಡೆ. ಇವಾಗ ನೋಡೋಣ, ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಎಷ್ಟು ತೆಳುವಾಗಿದೆ ಅಂತ.
ಸ್ವಲ್ಪ ನೀರ್ ಸೇರಿಸ್ಕೊತೀನಿ. ನೀವು ನೀರ್ ನೋಡ್ಕೊಂಡು ಹಾಕೊಳ್ಳಿ ಆಯ್ತಾ, ಒಂದೇ ಸಲ ಹಾಕೋಬೇಡಿ, ತುಂಬಾ ತೆಳುವಾದ್ರೂ ಚೆನ್ನಾಗ್ ಬರಲ್ಲ, ಮತ್ತೆ ಅತಿ ದಪ್ಪ ಆದ್ರೂ ಅಷ್ಟು ಟೇಸ್ಟ್ ನನ್ಗೆ ಇಷ್ಟ ಆಗಲ್ಲ. ಸ್ವಲ್ಪ ಮೀಡಿಯಂ ಆಗಿ ಇರ್ಬೇಕು. ಇಷ್ಟು ಸಾಕು ನೋಡಿ. ಅದು ಕೊದ್ದ ಮೇಲೆ ಸ್ವಲ್ಪ ಇನ್ನೂ ಇಂಗು ಹೋಗುತ್ತಲ್ವಾ, ಅವಾಗ ಸ್ವಲ್ಪ ದಪ್ಪ ಬರುತ್ತೆ. ಹಾಗಾಗಿ ಇವಾಗ ಇಷ್ಟು ಸಾಕು. ಇಷ್ಟ ಅದಕ್ಕೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ರೆಸ್ಟೋರೆಂಟ್ ಸ್ಟೈಲ್ ಅಲ್ಲೇ ಬರುತ್ತೆ. ಅಲ್ಲಿ ಸ್ವಲ್ಪ ಇನ್ನೂ ದಪ್ಪ ಮಾಡ್ತಾರೆ, ಸ್ವಲ್ಪ ದಪ್ಪ ಇರುತ್ತೆ. ನಾನಿಲ್ಲಿ ಒಂದ್ ಸ್ವಲ್ಪ ತೆಳು ಮಾಡ್ಕೊಂಡಿದೀನಿ. ನಿಮ್ ದಪ್ಪ ಬೇಕಂದ್ರೆ ನೀರ್ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಲ್ವಾ, ಉಪ್ಪು ಹಾಕಿಲ್ಲ. ಸೊ ಪಿಂಕ್ ಸಾಲ್ಟ್ ಅನ್ನ ತಗೊಂಡಿದೀನಿ ಇಲ್ಲಿ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಅದನ್ನ ಸ್ವಲ್ಪ ನಾವು ಕುದಿಯಕ್ಕೆ ಬಿಟ್ಬಿಡ್ಬೇಕು. ಅದು ಸ್ವಲ್ಪ ಕುದಿ ಬರ್ತಾ ಇರುವ ಹಾಗೆ ನಾವು ಪನ್ನೀರನ್ನ ಆಡ್ ಮಾಡ್ಕೋಬೇಕು. ಇವಾಗ ನೋಡಿ ಇಷ್ಟು ಕುದಿ ಬಂದಿದೆ, ಕುದಿತಾ ಇದೆ, ನಿಧಾನವಾಗಿ ಕುದಿ ಬರ್ತಾ ಇದೆ. ಈಗ ನಾನು ಇದಕ್ಕೆ ಪಾಲಕನ್ನ ಆಡ್ ಮಾಡ್ಕೋತೀನಿ. ಇವಾಗ ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಂತಹ ಪನ್ನೀರನ್ನ ಆಡ್ ಮಾಡ್ಕೋತೀನಿ ಅದಕ್ಕೆ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಂಡು ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಹಾಕುವ ವಿಡಿಯೋಸ್ ನಿಮ್ಗೆ ಸಿಗತ್ತೆ. ಇವಾಗ ಅಷ್ಟು ಪನ್ನೀರನ್ನ ನಾನು ಆಡ್ ಮಾಡ್ಕೊಂಡೆ ಇಲ್ಲಿ. ಒಂದ್ಸಲ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀವು ಬೇಕಾದ್ರೆ ಇಲ್ಲಿ ಫ್ರೆಶ್ ಕ್ರೀಮ್ ಅನ್ನ ಹಾಕೋಬಹುದು. ನಾನಿಲ್ಲಿ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ, ಹಾಲಿನ ಕೆನೆ ಅಂತ ಹೇಳ್ತೀವಲ್ಲ ಅದನ್ನ ಯೂಸ್ ಮಾಡ್ಕೋತಿದ್ದೀನಿ. ಇವಾಗ ಫೈನಲ್ ಆಗಿ ರೆಡಿ ಆಗಿದೆ ಪಾಲಕ್ ಪನ್ನೀರು. ನೋಡಿ ಕುದಿತಾ ಇದೆ, ಇಷ್ಟು ಕುದಿ ಬಂದ್ರೆ ಸಾಕು. ಇವಾಗ ದಪ್ಪ ನೋಡಿ, ದಪ್ಪ ಬಂತು ನೋಡಿ. ಅವಾಗ ಸ್ವಲ್ಪ ನೀರ್ ಅಂತ ಅನ್ಸ್ತಾ ಇತ್ತಲ್ಲ, ಸೊ ಇವಾಗ ಸ್ವಲ್ಪ ದಪ್ಪ ಆಗಿದೆ ನೋಡಿ. ಅದಕ್ಕೆ ನಾವು ಸ್ವಲ್ಪ ಮೊದ್ಲೇ ದಪ್ಪ ಇಟ್ಕೊಂಡ್ರೆ ಆಮೇಲೆ ತುಂಬಾ ದಪ್ಪ ಆಗ್ಬಿಡತ್ತೆ, ಅದು ಅಷ್ಟು ಇಷ್ಟ ಆಗಲ್ಲ. ಬಟ್ ಇದು ಹದ ಬಂದಿರತ್ತೆ, ನಿಮ್ಗೆ ಚೆನ್ನಾಗಿ ಆಗಿರತ್ತೆ. ಈಗ ಚಪಾತಿ ಜೊತೆ ಆಗ್ಲಿ ಪರೋಟ ಜೊತೆ ಆಗ್ಲಿ ತಿನ್ನಕ್ ಚೆನ್ನಾಗಿರತ್ತೆ ನೋಡಿ. ಇಷ್ಟು ತೆಳು ಮಾಡ್ಕೋಬೇಕು. ಇವಾಗ ನೋಡಿ ರೆಡಿ ಆಗಿದೆ, ಪಾಲಕ್ ಪನ್ನೀರ್ ರೆಡಿ ಆಗಿದೆ. ಈಗ ಆಫ್ ಮಾಡ್ಕೋತೀನಿ ನಾನು. ಇಷ್ಟು ಮಾಡಿದ್ರೆ ಸಾಕು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಈ ರೆಸಿಪಿ ಹೇಗ್ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ವಿಡಿಯೋದ ಜೊತೆಗೆ ನಾನು ನಿಮ್ಗೆ ಅಗೇನ್ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.